Shri D.G. Raghunath sir, who is presiding over this function to conduct presidential speech. ದಿನ ನಹಿ ಜ್ಞಾನೇನ ಸದೃಶ್ಯಂ, ವಿದ್ಯೆಗಿಂತ ಮಿಗಿಲಾದದ್ದು ಬೇರ್ಯಾವುದೂ ಇಲ್ಲ. ವಿದ್ಯೆಯುಳ್ಳವನ ಮುಖವು ಮುದ್ದು ಬರುವಂತಿಕ್ಕು, ವಿದ್ಯೆ ಇಲ್ಲದವನ ಬರಿ ಮುಖವು ಹಾಳೂರ ಹದ್ದಿನಂತಿಕ್ಕು. ಸರ್ವಜ್ಞ ಈ ಒಂದು ಸ್ಮೃತಿ 2025 ಮತ್ತು 26ನೇ ಸಾಲಿನ ಈ ಒಂದು ಸುಂದರ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಈ ಶಾಲೆಯ ಆರಂಭದಿಂದನೂ ಕೂಡ ಅವ್ರ ಮಕ್ಕಳು ಇದೇ ಶಾಲೆಯಲ್ಲಿ ಓದಬೇಕು, ದೊಡ್ಡ ಮಟ್ಟದಲ್ಲಿ ಬೆಳಿಬೇಕು ಅಂತ ಒಂದು ವಿಶ್ವಾಸ ಇಟ್ಟು ಇದೇ ಶಾಲೆಯಲ್ಲಿ ಅವ್ರ ಮಕ್ಕಳನ್ನು ಓದಿಸಿ ಅವತ್ತಿನಿಂದನೂ ಈ ಸಂಸ್ಥೆಯ ಒಂದು ಭಾಗವಾಗಿ ಆಗಿರ್ತಕ್ಕಂಥ ಶ್ರೀಮತಿ ಫರೀದಾ ಬೇಗಂರವರು ಮುಖ್ಯ ಅತಿಥಿಗಳಾಗಿ ಕಾರ್ಯಕ್ರಮ ಉದ್ಘಾಟನೆ ಮಾಡಿದ್ದಾರೆ. ಅವರು ವ್ಯಕ್ತಿತ್ವ ಹೇಗೆ ಅಂದರೆ ಮೃದು ಸ್ವಭಾವ. ಒಂದು ಫೋನ್ನಲ್ಲಿ ಹೇಳಿದ್ವಿ ಬನ್ನಿ ಮೇಡಮ್ ಅಂತ, ತಕ್ಷಣ ಬರ್ತೇವೆ ಅಂಥೇಳಿ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಬೇಕು, ಈ ಸಂಸ್ಥೆ ಬೆಳಿಬೇಕು, ಈ ಸಂಸ್ಥೆ ಹರಿಹರಕ್ಕೆ ಉತ್ತಮ ಕೊಡುಗೆ ಕೊಡ್ತಾ ಇದೆ ಅಂಥೇಳಿ ನಮ್ಮ ಸಂಸ್ಥೆಯ ಬಗ್ಗೆ ಒಂದು ಮೆಚ್ಚುಗೆ ಮಾತುಗಳನ್ನಾಡಿ ಈ ಶಾಲೆಯಲ್ಲಿ ಸೇರಿದಂಥ ಮಕ್ಕಳು ಯಾವುದೇ ಕಾರಣಕ್ಕೂ ಬದಲಾವಣೆ ಮಾಡಬೇಡ್ರಿ, ಕೊನೆ ಹಂತದವರೆಗೂ ಇದೇ ಶಾಲೆಯಲ್ಲಿ ಓದಿದರೆ ಆ ಮಕ್ಕಳಿಗೆ ಸರಿಯಾದ ನ್ಯಾಯ ಸಿಗುತ್ತೆ, ಮುಂದೆ ಉನ್ನತ ಸ್ಥಾನಕ್ಕೆ ಹೋಗ್ತಾರೆ ಅಂತ ಹೇಳಿ ನಿಮ್ಮನ್ನೆಲ್ಲರನ್ನೂ ಉದ್ದೇಶಿಸಿ ಮಾತಾಡಿರ್ತಾರೆ. ಅದೇ ರೀತಿ ಈ ಸಂಸ್ಥೆಯ ನಿರ್ದೇಶಕಿ ಮತ್ತು ನನ್ನ ಧರ್ಮಪತ್ನಿಯಾದಂಥ ಶ್ರೀಮತಿ ಶಾರದಾರವರೇ, ಈ ಸಂಸ್ಥೆಯ ನಿರ್ದೇಶಕಿ ಮತ್ತು ಈ ಸಂಸ್ಥೆಯ ಸಂಪೂರ್ಣ ಜವಾಬ್ದಾರಿಯನ್ನು ತಗೊಂಡು ಅದರ ಜೊತೆಗೆ CBSE ಕಾಲಕ್ಕೆ ಏನೇನು ನಿರ್ದೇಶನ ಕೊಡುತ್ತಾ ಅದನ್ನು ಅಪ್ಗ್ರೇಡ್ ಮಾಡ್ಕೊಳ್ತಾ ಅವರ ವಿದ್ಯಾಭ್ಯಾಸನೂ ಕೂಡ ಉನ್ನತ ವ್ಯಾಸಂಗದ ಜೊತೆಗೆ ಈ ಶಿಕ್ಷಣ ಸಂಸ್ಥೆಯಲ್ಲಿರ್ತಕ್ಕಂಥ ಮಕ್ಕಳಿಗೆ ಶಿಕ್ಷಕರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು, ಶಿಕ್ಷಣವನ್ನು ಕೊಡಬೇಕು ಅಂಥೇಳಿ ಪಣ ತೊಟ್ಟು ಕೆಲಸ ಮಾಡ್ತಾ ಇದ್ದಾರೆ ರಾಜೇಶ್ವರಿ ಅವರೇ. ಅದೇ ರೀತಿ ನನ್ನ ಇನ್ನೋರ್ವ ಸುಪುತ್ರಿ ಶ್ರೀಮತಿ ಮಾನಸ ನಿರ್ದೇಶಕಿಯವರು ಕೂಡ ಈ ಸಂಸ್ಥೆ ಬೆಳವಣಿಗೆಗೆ ಕಾರಣಕರ್ತರಾಗಿ ಎಲ್ಲ ರೀತಿಯ ಸಲಹೆ ಸಹಕಾರವನ್ನು ಕೊಡ್ತಾ ಬರ್ತಾ ಇದ್ದಾರೆ. ಅದೇ ರೀತಿ ನನ್ನ ಇನ್ನೋರ್ವ ಸುಪುತ್ರಿ ಶ್ರೀಮತಿ ಮೃದುಲಾರವರು ಕೂಡ ಈ ಶಾಲೆಯ ಅಭಿವೃದ್ಧಿಗೋಸ್ಕರ ಹಗಲಿರುಳು ಕಷ್ಟಪಟ್ಟು ಮಕ್ಕಳಿಗೆ ಹೊಸ ವಿಧಾನದಲ್ಲಿ ಪಾಠಗಳನ್ನು ಯಾವ ರೀತಿ ಮಾಡಬೇಕು ಅಂಥೇಳಿ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ. ಅದೇ ರೀತಿ ಈ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಹಗಲು ಇರುಳು ಈ ಸಂಸ್ಥೆಯಲ್ಲಿರ್ತಕ್ಕಂಥ ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡಬೇಕು ಅಂಥೇಳಿ ನಿರ್ಧರಿಸಿ ಆರಂಭದಿಂದನೂ ಈ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಪ್ರಾಂಶುಪಾಲರಾದಂಥ ಶ್ರೀಮತಿ ಜಯಲಕ್ಷ್ಮೀರವರೇ, ಉಪ ಪ್ರಾಂಶುಪಾಲರಾದಂಥ ಗಣಿತ ತಜ್ಞರಾದಂಥ ಎಲ್ಲ ವಿದ್ಯಾರ್ಥಿಗಳ ಅಚ್ಚುಮೆಚ್ಚಿನ ಶಿಕ್ಷಕರಾದಂಥ ಶ್ರೀಯುತ ಅನಂತ್ ಸರ್ ಅವರೇ, ಅದೇ ರೀತಿ B.Ed ಕಾಲೇಜಿನ ಪ್ರಾಂಶುಪಾಲರಾದಂಥ ಶ್ರೀಯುತ ಲಿಂಗರಾಜ್ ಪೂಜಾರವರೇ, ಎಲ್ಲ ಪ್ರತಿಭಾವಂತ ಶಿಕ್ಷಕಿಯರೇ, ಎಲ್ಲ ಪೋಷಕರೇ ಮತ್ತು ಬಾಲಕಿಯರೇ, ಇವತ್ತು ಬಹಳಷ್ಟು ಜನ ನೀವು ಆ ಥರದಿಂದ ಕಾಯ್ತಾ ಇದ್ದೀರಿ. ನಿಮ್ಮ ಮಕ್ಕಳಲ್ಲಿರ್ತಕ್ಕಂಥ ಪ್ರತಿಭೆಯನ್ನು ನೋಡಬೇಕು, ಅವ್ರನ್ನ ಗುರುತಿಸ್ಬೇಕು ಅಂಥೇಳಿ ನಾನು ಮೊನ್ನೆ ಈಗೊಂದು ವಾರದಿಂದ ನೋಡ್ತಾ ಇದ್ದೀನಿ ನಮ್ಮ ಶಾಲೆಯ ಮಕ್ಕಳ ಒಂದು ಬೆಳವಣಿಗೆ ಯಾವ ರೀತಿ ಇದೆ ಅಂದರೆ ನನಗೆ ಆಶ್ಚರ್ಯ ಆಗುತ್ತೆ. ಒಂದು ನಿಮಿಷದ ಒಂದು ಟ್ರಯಲನ್ನು ಬಿಟ್ಟಿದ್ದಾರೆ ನಮ್ಮ 10ನೇ ತರಗತಿಯ ಮಕ್ಕಳು, ಅವರಲ್ಲಿ ಎಂಥ ಪ್ರತಿಭೆ ಇದೆ ಅಂದರೆ ನನಗೆ ಆಶ್ಚರ್ಯ ಆಯಿತು. ನೀವು ಯಾವುದಾದ್ರೂ ಒಂದು ಥ್ರಿಲ್ ಮೂವಿ ನೋಡಿದಾಗೆ ನಿಮಗೆ ಕುತೂಹಲ, ಮುಂದೇನಾಗುತ್ತೆ ಅಂತ ಭಾವನೆಗಳು ಬರ್ತವೆ. ಆ ರೀತಿಯ ಒಂದು ಕಲ್ಪನೆ ಇಟ್ಕೊಂಡು ನಮ್ಮ 10ನೇ ತರಗತಿಯ ಮಕ್ಕಳು ಒಂದು ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಒಂದು ನಿಮಿಷದ ತುಣುಕನ್ನು ತೋರಿಸಿದ್ರು. ನನಗೆ ಭಾಳ ಆಶ್ಚರ್ಯ ಆಯಿತು. ಇಷ್ಟೊಂದು ಟ್ಯಾಲೆಂಟು ನಮ್ಮ 10ನೇ ತರಗತಿಯ ಮಕ್ಕಳಲ್ಲಿದೆ, ಎಲ್ಲ ಮಕ್ಕಳಲ್ಲೂ. ಅದಕ್ಕೆ ಕಾರಣ ಏನು ಅಂದರೆ ನಮ್ಮಲ್ಲಿರ್ತಕ್ಕಂಥ ಶಿಕ್ಷಕ ಒಂದು ವೃಂದ ಏನಿದೆಯಲ್ಲ, ಎಲ್ಲರ ಹತ್ರನೂ ಒಂದು ಕಲೆಗಳು ಇದ್ದಾವೆ. ಆ ಕಲೆಗಳನ್ನೆಲ್ಲ ಮಕ್ಕಳಿಗೆ ತುಂಬಿ ಅವರು ಅತಿ ಎತ್ತರಕ್ಕೆ ಬೆಳೆಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ಶಾಲೆಯಲ್ಲಿ ಓದ್ತಕ್ಕಂಥ ಪ್ರತಿಯೊಂದು ಮಗು ಕೂಡ ತನ್ನದೇ ಆದಂಥ ಒಂದು
ಸಾಧನೆಯನ್ನು ಖಂಡಿತ ಮಾಡುತ್ತೆ. ಈಗಾಗಲೇ ಎಷ್ಟೋ ಜನ ಇಂಜಿನಿಯರ್ಸ್ ಆಗಿದ್ದಾರೆ, ಡಾಕ್ಟರ್ಸ್ಗಳಾಗಿದ್ದಾರೆ, ಫಾರೆನ್ಸಿಕ್ ಲ್ಯಾಬ್ನಲ್ಲಿದ್ದಾರೆ, ಸರ್ಕಾರಿ ಹುದ್ದೆಯಲ್ಲಿದ್ದಾರೆ. ನನಗೆ ಭಾಳ ಖುಷಿ ಆಗ್ತಾ ಇದೆ. ಅದೇ ರೀತಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಈಗ ಬರ್ತಾ ಇದೆ. ಅದಕ್ಕೆ ತಕ್ಕನಾಗಿ ನಮ್ಮ ವಿದ್ಯಾಭ್ಯಾಸ ಮುಂದುವರಿಬೇಕು. ಅದಕ್ಕೆ ತಕ್ಕನಾಗಿ ಈಗತ್ತಿನ ಮಕ್ಕಳನ್ನ ನಾನು ನೋಡ್ತಾ ಇದ್ದೇನೆ. ಎಲ್ಲ ಮಕ್ಕಳಲ್ಲೂ ಕೂಡ ಆ ಒಂದು ಪ್ರತಿಭೆ ಇದೆ. ಸ್ವಲ್ಪ ತುಂಟತನ ಇರ್ಬೋದು, ಮುಂದೆ ಬರ್ತಾ ಬರ್ತಾ ಅದು ಪ್ರೌಢತೆ ಬಂದಾಗ ಅದು ಕಡಿಮೆ ಆಗುತ್ತೆ. ಖಂಡಿತ ಅವರೆಲ್ಲರೂ ಏನೇನು ಅಂದ್ಕೊಂಡಿದ್ದಾರೆ ಅದು ಖಂಡಿತ ಅದು ಸಾಧನೆ ಮಾಡ್ತಾರೆ. ಎಲ್ಲರೂ ನನ್ನ ಎಲ್ಲ ಪೋಷಕರಲ್ಲಿ ಒಂದು ವಿನಂತಿ ಏನಂದರೆ, ಯಾವುದೇ ಕಾರಣಕ್ಕೂ ಯಾವುದೇ ಮಕ್ಕಳ ಜೊತೆಗೆ ನಿಮ್ಮ ಮಕ್ಕಳನ್ನು ಹೋಲಿಕೆ ಮಾಡಬೇಡ್ರಿ. ಎಷ್ಟೇ ಅಂಕಗಳು ಬರಲಿ ಅದು ನನ್ನ ಮಗು ಅಂತ ಪ್ರೀತಿಸ್ರಿ. ಒಳ್ಳೆ ವಿಚಾರಗಳನ್ನು ಮನೆಯಲ್ಲಿ ಮಾತಾಡ್ರಿ. ಸಣ್ಣ ಮಕ್ಕಳಿಗೆ ಪ್ರತಿ ದಿವಸ ತಾಯಂದರು ಒಂದೊಂದು ಕತೆಗಳನ್ನು ಹೇಳ್ತಾ ಬಂದರೆ ಮಗುವಿನ ಬೆಳವಣಿಗೆ ಉತ್ತಮ ಮಟ್ಟದಲ್ಲಿ ಬೆಳೆಯುತ್ತೆ, ಉತ್ತಮ ಪ್ರಜೆಯಾಗಿ ಬರುತ್ತೆ. ಒಳ್ಳೆ ವಾತಾವರಣ ಕೊಡ್ರಿ ಮನೆಯಲ್ಲಿ. ಯಾವುದೇ ಕಾರಣಕ್ಕೂ ಕೆಟ್ಟ ಶಬ್ದಗಳನ್ನು ಮಾತನಾಡಬೇಡ್ರಿ, ಒಳ್ಳೆಯದನ್ನು ಮಾತನಾಡಲಿಕ್ಕೆ ಪ್ರಯತ್ನ ಮಾಡಿರಿ. ಮಗು ಕೂಡ ಒಳ್ಳೆಯದನ್ನೇ ಮಾತನಾಡಲಿಕ್ಕೆ ಪ್ರೋತ್ಸಾಹ ಕೊಡಿ. ಖಂಡಿತ ಈ ಶಾಲೆಯಲ್ಲಿ ಓದ್ತಕ್ಕಂಥ ಮಕ್ಕಳು ಅತಿ ಉನ್ನತ ಸ್ಥಾನಕ್ಕೆ ಖಂಡಿತ ಹೋಗುತ್ತೆ. ನಾವು ಕೂಡ ವರ್ಷದಿಂದ ವರ್ಷಕ್ಕೆ ಹೊಸ ಹೊಸ ವಿಚಾರಗಳನ್ನು, ಹೊಸ ಹೊಸ ವಿಧಾನಗಳನ್ನು ಬಳಸಿ ಮಗುವಿಗೆ ಸರ್ವಾಂಗೀಣ ಬೆಳವಣಿಗೆಗೆ ಏನು ಅವಶ್ಯಕತೆ ಇದೆಯೋ ಅದನ್ನು ಕೊಡ್ತೇವೆ. ನಾವೆಲ್ಲ ಪೋಷಕರಿಗೆ ಹೇಳೋದೇನಪ್ಪ ಅಂದರೆ, ಪುಸ್ತಕದಲ್ಲಿ ನಾವು ಓದೋದೆಲ್ಲ ನಡೆದು ಹೋದ ಘಟನೆ, ಪಾಸ್ಟ್. ನಾವೆಲ್ಲರೂ ನಮ್ಮ ಶಾಲೆ, ನನ್ನ ಗುರಿ ಏನಿದೆ ಅಂದರೆ, ನಮ್ಮ ಶಾಲೆಯಲ್ಲಿ ಓದ್ತಕ್ಕಂಥ ಎಲ್ಲ ಮಕ್ಕಳು ಕೂಡ ಭವಿಷ್ಯ ಯಾವ ಕಾರಣಕ್ಕೂ ಕೇಳಬಾರ್ದವರು, ಭವಿಷ್ಯ ಹೇಳೋ ಅಂಥ ಮಕ್ಕಳಾಗಬೇಕು. ಭವಿಷ್ಯ ಹೇಳೋ ಅಂಥ ಮಕ್ಕಳಾಗಬೇಕಂದ್ರೆ ನಾವು ಇಲ್ಲಿ ಕಲಿಸ್ತಾ ಇರೋದು ಪಾಸ್ಟ್, ನಡೆದು ಹೋದ ಘಟನೆ. ಪುಸ್ತಕದಲ್ಲಿರೋದೆಲ್ಲ ನಡೆದು ಹೋದ ಘಟನೆ ಇರುತ್ತೆ. ಪ್ರತಿನಿತ್ಯ ಪ್ರೆಸೆಂಟ್ ಅತಿ ಅವಶ್ಯಕ. ನ್ಯೂಸ್ ಪೇಪರ್ ನೋಡಬೇಕು, ಓದಬೇಕು, ನ್ಯೂಸ್ಗಳನ್ನು ನೋಡಬೇಕು. ಆವಾಗ ಪ್ರೆಸೆಂಟು ಪಾಸ್ಟು ಸೇರಿದಾಗೆ ಫ್ಯೂಚರ್ ಬರುತ್ತೆ. ಮುಂದೇನಾಗುತ್ತೆ ಅಂತ ನಾವೇ ಭವಿಷ್ಯವನ್ನು ಹೇಳ್ಬೋದು. ಆ ರೀತಿಯ ಮಕ್ಕಳಾಗಬೇಕು. ನಿಮ್ಮ ಮನೆಯಲ್ಲಿ ಪ್ರತಿಯೊಂದು ಮಗುಗೂ ಕೂಡ ಕಡ್ಡಾಯವಾಗಿ ಪತ್ರಿಕೆಗಳನ್ನು ಓದಲಿಕ್ಕೆ ಪ್ರೋತ್ಸಾಹ ಕೊಡಿ. ನ್ಯೂಸನ್ನು ಕನಿಷ್ಠ ಒಂದು 15ರಿಂದ 20 ನಿಮಿಷ ನ್ಯೂಸನ್ನು ನೋಡಪ್ಪ ಅಂತ ನಿಮ್ಮ ಎಲ್ಲ ಮಕ್ಕಳಿಗೂ ಹೇಳೋದ್ರಿಂದ ಆ ಮಗು ಭವಿಷ್ಯ ಹೇಳುವಂಥ ಮಗು ಆಗುತ್ತೆ. ಖಂಡಿತ ಈ ಶಾಲೆಯಲ್ಲಿ ಓದೋಂಥ ಎಲ್ಲ ಮಕ್ಕಳು ಭವಿಷ್ಯ ಹೇಳೋರಾಗಬೇಕು ಹೊರತು ಭವಿಷ್ಯ ಕೇಳಬಾರ್ದು. ಯಾವುದೇ ಕಾರಣಕ್ಕೂ ಸೂಪರ್ಸ್ಟಿಷಿಯಸ್ ಅಂದರೆ ಮೂಢನಂಬಿಕೆಗಳಿಗೆ ಯಾವ ಕಾರಣಕ್ಕೂ ಬಲಿ ಆಗಬೇಡ್ರಿ. ಶಿಕ್ಷಣದಿಂದ ಸೈನ್ಸಿಗೆ ಗೌರವ ಕೊಡ್ರಿ. ಇವತ್ತು ನಮಗೇನಾದರೂ ಕಾಯಿಲೆ ಬಂದರೆ ದೇವ್ರ ಹತ್ರ ಹೋಗಲ್ಲ, ನಾವು ಸೀದಾ ಆಸ್ಪತ್ರೆಗೆ ಹೋಗ್ತೇವೆ. ಸೈನ್ಸ್ ಏನು ಹೇಳುತ್ತೆ ಆ ಗುಳಿಗೆ ಕೊಡ್ತಾರೆ. ದಯಮಾಡಿ ಈ ಹೇಳಿಕೆ ಹೇಳೋದು, ಈ ಮೋಸ ಮಾಡ್ತಕ್ಕಂಥ ಭವಿಷ್ಯ ಹೇಳೋರ ಹತ್ರ ಯಾವ ಕಾರಣಕ್ಕೂ ಹೋಗ್ಬೇಡ್ರಿ, ಅದಕ್ಕೆ ಬಲಿ ಆಗಬೇಡ್ರಿ. ಶಿಕ್ಷಣದಿಂದ ಸೈನ್ಸಿಗೆ ಒಂದು ಗೌರವ ಕೊಡ್ರಿ. ಸೈನ್ಸಿಂದ ನಮ್ಮ ಎಲ್ಲ ಅಭಿವೃದ್ಧಿ ಆಗುತ್ತೆ ಅಂತ ಹೇಳಿ ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. I thank our Honorable Chairman Sir for his precious message and the valuable words on this occasion.